ಸ್ನೇಹಿತರೆ, ದಿನಾಂಕ 19/11/2023 ಭಾನುವಾರದಂದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನಲ್ಲಿ ರಾಜ್ಯ ಮಟ್ಟದ 2ನೇ ವರ್ಷದ ಜೋಡಿ ಎತ್ತಿನ ಗಾಡಿಯ ರೇಸನ್ನ ಹಮ್ಮಿಕೊಳ್ಳಲಾಗಿತ್ತು. ಸ್ನೇಹಿತರೆ, ನಿಯಮದ ಪ್ರಕಾರ ಯಾವುದೇ ಒಂದು ಕಸಿ ಎತ್ತಿಗೆ ಗೂಳಿಯನ್ನು ಜೋಡಿ ಮಾಡಿ ಸ್ಪರ್ಧೆಯಲ್ಲಿ ಪಾಲ್ಗೊಳಿಸಲು ಅವಕಾಶವಿತ್ತು. 2 ಗೂಳಿಗಳಿಗೆ ಅವಕಾಶವಿರುವುದಿಲ್ಲ. ಸ್ನೇಹಿತರೆ, ಸುಮಾರು 56 ಜೊತೆ ಘಟಾನುಘಟಿ ಎತ್ತುಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದವು. ಕಲ್ಕಿ, ಬಾಹುಲ್ಯ, ಮಿನಿ ಐರಾವತ, 7 ಕೋಟಿ, ತಲೈವ, ಚಾಂಗ, ಹೆಬ್ಬುಲಿ, ಮಿನಿ ಬೆಂಗಳೂರುಕರ, ಮಿನಿ ಸಿಪಾಯಿ, ಸಿಪಾಯಿ, ಹುಲಿ, ಸೊಕ್ಕೆ ಸರ್ಜಾ ಹೀಗೆ 56 ಜೊತೆ ಎತ್ತುಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದವು. ಸ್ನೇಹಿತರೆ, ಸ್ಪರ್ಧೆಯಲ್ಲಿ ಪಾಲ್ಗೊಂಡ ಎತ್ತುಗಳು ನಾ ಮುಂದು ಎಂದು ಓಡುತ್ತಾ ಪ್ರಥಮ ಸುತ್ತು ಮತ್ತು ದ್ವಿತೀಯ, ತೃತೀಯ, ಚತುರ್ಥಿ ಹೀಗೆ 4 ಸುತ್ತಿನವರೆಗೂ ಓಡಿ ಗೆದ್ದಂತಹ ರಾಸುಗಳಾದ ಹೆಬ್ಬುಲಿ, ಮಿನಿ ಬೆಂಗಳೂರುಕರ ಮತ್ತು ತಲೈವ ಚಾಂಗ, ಮಿನಿ ಐರಾವತ, 7 ಕೋಟಿ, ಕಲ್ಕಿ, ಬಾಹುಲ್ಯ ಹೀಗೆ 4 ಜೊತೆ ಎತ್ತುಗಳು ಸೆಮಿಫೈನಲ್ಗೆ ಪ್ರವೇಶ ಪಡೆಯುತ್ತವೆ. ಸ್ನೇಹಿತರೆ, ಸೆಮಿಫೈನಲ್ನಲ್ಲಿ ಹೆಬ್ಬುಲಿ, ಮಿನಿ ಬೆಂಗಳೂರುಕರ ಎತ್ತುಗಳ ಎದುರಾಳಿಯಾಗಿ ಕಲ್ಕಿ, ಬಾಹುಲ್ಯ ಎತ್ತುಗಳಿಗೆ ಸ್ಪರ್ಧೆಯನ್ನ ಏರ್ಪಡಿಸುತ್ತಾರೆ. ಈ 2 ಜೊತೆ ಎತ್ತುಗಳ ಓಟವು ಅದ್ದೂರಿಯಾಗಿದ್ದು, ಕಲ್ಕಿ, ಬಾಹುಲ್ಯ ಎತ್ತುಗಳು ಗೆದ್ದು ಸೆಮಿಫೈನಲ್ನಿಂದ ಫೈನಲ್ಗೆ ಪ್ರವೇಶ ಪಡೆಯುತ್ತವೆ. ನಂತರ ಮಿನಿ ಐರಾವತ ಮತ್ತು 7 ಕೋಟಿ ಎತ್ತುಗಳ ಎದುರಾಳಿಯಾಗಿ ತಲೈವ ಮತ್ತು ಚಾಂಗ ಎತ್ತುಗಳಿಗೆ ಸ್ಪರ್ಧೆಯನ್ನ ಏರ್ಪಡಿಸುತ್ತಾರೆ. ಆದರೆ ಸ್ಪರ್ಧೆಯು ನಡೆಯುವುದಿಲ್ಲ. ತಲೈವ ಮತ್ತು ಚಾಂಗ ಎತ್ತುಗಳು ಫೈನಲ್ ಅನ್ನ ಪ್ರವೇಶಿಸುತ್ತವೆ. ಸ್ನೇಹಿತರೆ, ಮೊದಲಿಗೆ ಸೆಮಿಫೈನಲ್ನಲ್ಲಿ ಸೋತಂತಹ ಎತ್ತುಗಳಾದ ಮಿನಿ ಐರಾವತ ಮತ್ತು 7 ಕೋಟಿ ಎತ್ತುಗಳ ಎದುರಾಳಿಯಾಗಿ ಹೆಬ್ಬುಲಿ, ಮಿನಿ ಬೆಂಗಳೂರುಕರ ಎತ್ತುಗಳಿಗೆ ಸ್ಪರ್ಧೆಯನ್ನ ಏರ್ಪಡಿಸುತ್ತಾರೆ. ಈ ಸ್ಪರ್ಧೆಯು 3 ಮತ್ತು 4ನೆಯ ಬಹುಮಾನಕ್ಕಾಗಿ ಏರ್ಪಡುತ್ತದೆ. ಈ 2 ಜೊತೆ ಎತ್ತುಗಳ ಓಟವು ಉತ್ತಮವಾಗಿದ್ದು, ಈ ಸ್ಪರ್ಧೆಯಲ್ಲಿ ಮಿನಿ ಐರಾವತ ಮತ್ತು 7 ಕೋಟಿ ಎತ್ತುಗಳು ಗೆದ್ದು 3ನೆಯ ಸ್ಥಾನವನ್ನ ಪಡೆಯುತ್ತವೆ. ಸ್ನೇಹಿತರೆ, ಹೆಬ್ಬುಲಿ ಮತ್ತು ಮಿನಿ ಬೆಂಗಳೂರುಕರ ಎತ್ತುಗಳು ಸೋತು 4ನೆಯ ಸ್ಥಾನವನ್ನ ಪಡೆಯುತ್ತವೆ. ಸ್ನೇಹಿತರೆ, ಸೆಮಿಫೈನಲ್ನಲ್ಲಿ ಗೆದ್ದಂತಹ ಎತ್ತುಗಳಾದ ತಲೈವ ಮತ್ತು ಚಾಂಗ ಎತ್ತುಗಳ ಎದುರಾಳಿಯಾಗಿ ಕಲ್ಕಿ ಮತ್ತು ಬಾಹುಲ್ಯ ಎತ್ತುಗಳಿಗೆ ಪ್ರಥಮ ಮತ್ತು ದ್ವಿತೀಯ ಸ್ಥಾನಕ್ಕಾಗಿ ಸ್ಪರ್ಧೆಯನ್ನ ಏರ್ಪಡಿಸಲಾಯಿತು. ಈ ಓಟದಲ್ಲಿ ಕಲ್ಕಿ ಮತ್ತು ಬಾಹುಲ್ಯ ಎತ್ತುಗಳು ಗೆದ್ದು ಪ್ರಥಮ ಸ್ಥಾನವನ್ನ ಗಳಿಸಿಕೊಳ್ಳುತ್ತವೆ. ಸ್ನೇಹಿತರೆ, ತಲೈವ ಮತ್ತು ಚಾಂಗ ಎತ್ತುಗಳು ಉತ್ತಮವಾಗಿ ಪ್ರದರ್ಶನವನ್ನ ನೀಡಿ ದ್ವಿತೀಯ ಸ್ಥಾನವನ್ನ ಗಳಿಸಿಕೊಳ್ಳುತ್ತವೆ. ಹೀಗೆ ಕಡೂರಿನ ಜೋಡಿ ಎತ್ತಿನ ಗಾಡಿಯ ಸ್ಪರ್ಧೆಯು ನಡೆದಿರುತ್ತದೆ.
ಸ್ನೇಹಿತರೆ, ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಿಮಗೆ ತಿಳಿಸುತ್ತಾ ಹೋಗುತ್ತೇನೆ. ಇದೇ ರೀತಿ ಎತ್ತುಗಳ ಪರಿಚಯವನ್ನು ಕೂಡ ನಿಮಗೆ ಮಾಡಿಸುತ್ತೇನೆ, ನೇರ ಸಂದರ್ಶನವನ್ನು ಕೂಡ ಮಾಡಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯವನ್ನು ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಮುಂಬರುವ ವಿಡಿಯೋಗಳಿಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.